ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮಕ್ಕೆ ತಬಲಾ ಈಗ ಅದನ್ನ ಹೆಲಿಕಾಪ್ಟರ್ ಇಟ್ಟು ಆ ಫಲಕವನ್ನ ತೆಗೆದ ಮೇಲೆ ಆ ಸರ್ಕಲ್ ಅಲ್ಲಿ ಆ ಫಲಕ ಇಲ್ಲ. ಆ ದೊಡ್ಡದಾದಂತ ಒಂದು ಫಲಕದ ಜೊತೆಗೆ ಪೂಜ್ಯರ ಪ್ರತಿಭೆ ಅಲ್ಲಿ ಅನಾವರಣ ಆಗಬೇಕು. ಹಾಗೇನೆ ಕೆಂಪೇಗೌಡರ ಹೆಸರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠದ ಜೊತೆಗೆ ಅವರ ಬಗ್ಗೆ ಸಣ್ಣದಾದಂಥ ಒಂದು ಕೈಪಿಡಿಗಳು. ನಾವು ಶಾಲೆಯಲ್ಲಿ ಓದ್ಬೇಕಾದ್ರೆ ಸಣ್ಣ ಪುಸ್ತಕ, ದೊಡ್ಡ ದೊಡ್ಡ ಗ್ರಂಥ ನಮಗೇನು ಬೇಡ. ಈಗಿನ ಮಕ್ಕಳು ಯಾರೂ ಅದನ್ನ ಓದ್ತಾ ಇಲ್ಲ. ಸಣ್ಣದಾದಂಥ ಕೈಪಿಡಿಗಳು ಕೆಂಪೇಗೌಡರ ಬಗ್ಗೆ ಮಾನ್ಯ ಪೂಜ್ಯ ಸ್ವಾಮೀಜಿಗಳಾದಂಥ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಅವರ ಸಾಧನೆಗಳ ಬಗ್ಗೆ ನಮಗೆಲ್ಲ ಶಾಲಾ ಕಾಲೇಜುಗಳಲ್ಲಿ ಹಂಚಿಕೆ ಮಾಡಿದರೆ ಶಿಕ್ಷಣ ಇಲಾಖೆ ಅಥವಾ ಜಿಲ್ಲಾ ಪಂಚಾಯತ್ ಉಸ್ತುವಾರಿ ಇರ್ತಕ್ಕಂಥದ್ದು. ಹಾಗೇನೆ ತುಮಕೂರು ವಿಶ್ವವಿದ್ಯಾಲಯ ಈಗ ಹೇಗೂ ನಮ್ಮ ಜೊತೆ ಈಗ ರಿಜಿಸ್ಟ್ರಾರು ಸಹಿತ ಆಗಿದ್ದಾರೆ ರಹಿತಾ ಜಂಜಮ್ ಅವರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಅಧ್ಯಯನ ಪೀಠದ ಜೊತೆಗೆ ನಮಗೊಂದು ಕೈಪಿಡಿಗಳನ್ನ ಎಲ್ಲರಿಗೂ ತಂದುಕೊಟ್ರೆ ಮುಂದಿನ ಪೀಳಿಗೆ ಕೆಂಪೇಗೌಡರ ಬಗ್ಗೆ ಹಾಗೂ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಏನೇನು ಅವರು ಮಾಡಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಇಂಥ ಕಾರ್ಯಕ್ರಮದಲ್ಲಿ ತಮ್ಮಗಳನ್ನೆಲ್ಲರೂ ಆಹ್ವಾನಿಸಿ ಇದರ ಮೂಲ ಉದ್ದೇಶ ಏನು ಅಂತ ಗೊತ್ತುಪಡಿಸೋಂಥ ನಮ್ಮ ಜಿಲ್ಲಾಡಳಿತಕ್ಕೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳು ಅರ್ಪಿಸಿದೆ. ಸರ್ಕಾರದ ದೇವದೇಶದಂತೆ ಆ ಸಾಲಿನಲ್ಲಿ ನಿಂತು ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು, ಬೃಹತ್ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು. ನಾನು ಈ ಸಂದರ್ಭದಲ್ಲಿ ಔಚಿತ್ಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಕೆಂಪೇಗೌಡರ ಸಾಧನೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಮಾನ್ಯ ಮಾಜಿ ಶಾಸಕರು, ಹಿರಿಯರು, ಅನುಕರಣೀಯರು ಆದಂಥ ಶ್ರೀ ಎಚ್ ನಿಂಗಪ್ಪ ಸರ್ ಇದ್ದಾರೆ, ಮುರಳೀಧರ ಹಾಲಪ್ಪನವರಿದ್ದಾರೆ, ಅತ್ಯಂತ ಕ್ರಿಯಾಶೀಲರು, ಉತ್ಸಾಹಿಗಳು ಆದಂಥ ಮುರಳೀಧರ ಹಾಲಪ್ಪ ಅವರಿದ್ದಾರೆ. ವರ್ಷದ ಹಿಂದೆ ಮಾನವನಿಗೆ ಈ ಅಸ್ತಿತ್ವನೇ ಇರಲಿಲ್ಲ. ತಾವೆಲ್ಲ ಇತಿಹಾಸದಲ್ಲಿ ಮಕ್ಕಳು ಓದ್ತೀರ, ಶಿಲಾಯುಗ ಅಂತ ಓದ್ತೀರ, ತಾವು ಹಿಂದೂ ಬಯಲಿನ ನಾಗರಿಕತೆ ಅಂತೇಳಿ ಓದ್ತೀರ. ಎಲ್ಲೋ ಕಾಡು ಮೇಡಿನಲ್ಲಿ ಅಲಿತಿದ್ದಂಥ ಮಾನವ ಒಂದು ಕಡೆ ನೆಲೆ ನಿಂತು ನಾನು ಈ ರೀತಿ ನಿಂತು ಜೀವನವನ್ನು ಕಟ್ಕೊಳ್ಬೋದು ಅಂತಕ್ಕಂಥದ್ದನ್ನ ಕಂಡುಕೊಂಡಂಥದ್ದು ಈ ನಾಗರಿಕತೆಗಳ ಮೂಲಕ. ಆ ನಾಗರಿಕತೆ ಬಂತು, ಒಂದು ಸಣ್ಣ ನಾಯಕತ್ವ ಕಾಲಕ್ರಮೇಣ ಆ ಒಂದು ಜನವಸತಿಗೆ ಒಂದು 1000 ಜನ 2000 ಜನ ಒಂದು ಕಡೆ ಏನು ನಿಂತ್ಕೊಳ್ತಾರೆ, ಅದನ್ನು ಆಡಳಿತ ಮಾಡಲಿಕ್ಕೆ ಒಬ್ಬ ನಾಯಕ ಬೇಕು, ನಮಗೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಕಲ್ಪಿಸ್ಕೊಡ್ಲಿಕ್ಕೆ ಒಬ್ಬ ನಾಯಕ ಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಸಣ್ಣ ಆ ಜನವಸತಿ ಪ್ರದೇಶದ ಒಬ್ಬ ವ್ಯಕ್ತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಅವರಿಗೆ ಬೇಕಾದಂಥ ಸಾಮೂಹಿಕ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಇತಿಹಾಸದ ಭಾಗ ಹಾಗೆ ಮುಂದುವರೆದು ಅನೇಕ ರಾಜರ ಆಡಳಿತ ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಸಿಗ್ತದೆ. ಅನೇಕ ರಾಜರನ್ನು ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ರಾಜನಿಂದ ಚಕ್ರವರ್ತಿಗಳಿಂದ ಸಾಮ್ರಾಟರು, ಅಂದರೆ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಹೋದಂತೆ ಅವರ ಹೆಸರು, ಅವರ ಶಕ್ತಿ, ಅವರ ಪ್ರಭಾವ ದೊಡ್ಡದಾಗ್ತಾ ಹೋಗುತ್ತೆ. ತದನಂತರ ವಸಾಹತುಶಾಹಿ ಆಡಳಿತವನ್ನು ನಾವು ನೋಡಿದ್ದೇವೆ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಒಂದು ಕಂಪನಿ ಹೇಗೆ ಆಡಳಿತವನ್ನು ಮಾಡುತ್ತೆ, ಒಂದು ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಹೇಗೆ ಒಂದು ಕಂಪನಿ ಆಡಳಿತ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಭಾರತೀಯರು ನೋಡಿದ್ದೇವೆ. ಅದಾದಮೇಲೆ ಸ್ವತಂತ್ರ ಬಂದ ಮೇಲೆ ಒಂದು ಶಿಷ್ಟವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂಡ ಮೇಲೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಒಂದು ಆಡಳಿತವನ್ನು ನಾವೇ ಆಡಳಿತ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಹೊಂದಿದ್ದೇವೆ.